ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಾರ್ಯತಡೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸರ್, ರಿಪೀಟ್ ಆಗಿ. ನಿನ್ನೆನೂ ಹೋಗಿದ್ದೆ, ಮೊನ್ನೆನೂ ಹೋಗಿದ್ದೆ, ಹೋದ ವಾರನೂ ಹೋಗಿದ್ದೆ, ನಾಳೆ ಬಾ ಅಂತವ್ರೆ, ಬರುವಾರ ಬಾ ಅಂತವ್ರೆ, ಇನ್ನೂ 2 ದಿನ ನಾನು ಇಲ್ಲ ಅಂತವ್ರೆ. ಸರ್ ಹೋಗ್ತಾ ಇದ್ದೀನಿ, ಕೆಲಸ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ನನ್ನ ಪ್ರತಿಯೊಂದು ವೀಡಿಯೋಗಳನ್ನು ದಯವಿಟ್ಟು ನೋಡುವಾಗ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಈ ವಿಘ್ನ ನಿವಾರಣೆ, ಕಾರ್ಯತಡೆ ಈ ಥರ ಬಹಳಷ್ಟು ವೀಡಿಯೋಗಳು ಬಂದಿರ್ತವೆ. ಇದೇನು ಸರ್, ಕೆಲವೊಂದು ವೀಡಿಯೋಗಳಲ್ಲಿ ನಾನು ಕ್ಲೀನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾವ ವಿಷಯಕ್ಕೆ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಒಂದು ಕಡೆ. ಆದರೆ ಎರಡನೇದು ಕಡೆ ಏನಾಗುತ್ತೆ ಅಂದರೆ, ಎಲ್ಲ ಪರಿಹಾರ ಕ್ರಿಯೆಗಳನ್ನ ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ. ಕೆಲವರಿಗೆ ನನಗೆ ಈಸಿ ಅನಿಸ್ಬೋದು ಪರಿಹಾರ ಕ್ರಿಯೆ, ನಿಮಗೆ ಈಸಿ ಅನಿಸಿರಲ್ಲ, ಅಥವಾ ನಿಮಗೆ ಈಸಿ ಅನಿಸಿರ್ಬೋದು, ಇನ್ನೊಬ್ರಿಗೆ ಈಸಿ ಅನಿಸಿರಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಈಸಿಯಾಗಿರೋದು, 10 ಜನರಿಗೂ 10 ಬೇರೆ ಬೇರೆ ರೀತಿಯಾಗಿರುವಂಥ ಸಮಸ್ಯೆ ಒಂದೇ ಇರುತ್ತೆ. ಪರಿಹಾರಗಳನ್ನ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಈ ಪರಿಹಾರ ಏನಕ್ಕೆ ಅಂದರೆ, ರಿಪೀಟೆಡ್ಲಾಗಿ ನಾನು ಹೋಗ್ತಾ ಇದ್ದೀನಿ, ಆ ಕೆಲಸ ಆಗ್ತಾ ಇಲ್ಲ ಅನ್ನೋರಿಗೆ ಇದನ್ನು ಮಾಡ್ಬೋದು. ಅದು ಪರೀಕ್ಷೆನೂ ಕೂಡ ಆಗಿರ್ಬೋದು. ರಿಪೀಟೆಡಾಗಿ ಬರಿತಾ ಇದ್ದೀನಿ, ಆಗ್ತಾಯಿಲ್ಲ. ಇಂಟರ್ವ್ಯೂ ಸರ್, ಇವತ್ತಿನವರೆಗೂ ಇಂಟರ್ವ್ಯೂ ಅಟೆಂಡ್ ಮಾಡಿರೋದು ನನ್ನ ಎಕ್ಸ್ಪೀರಿಯನ್ಸ್ ನೀವು ಕೇಳಬೇಕು, ಎಷ್ಟು ಆಗೋಗ್ಬಿಟ್ಟೈತೆ ಗೊತ್ತಾ ಅಂತೀರಿ. ಅಂದರೆ ರಿಪೀಟೆಡ್ಲಾಗಿ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ, ಬಟ್ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ, ಕೆಲಸ ಆಗ್ತಾಯಿಲ್ಲ. ರಿಪೀಟೆಡಾಗಿ ಮಾಡ್ತಾ ಇದ್ದೀನಿ, ಕೆಲಸ ಆಗ್ತಾಯಿಲ್ಲ. ಅಂಥವ್ರು ಏನು ಮಾಡಿ ಅಂತ ಹೇಳಿದ್ರೆ, ಸ್ವಲ್ಪ ಅಂದರೆ ಯಾರು ಓಡಾಡದೇ ಇರುವಂಥ ಜಾಗದಲ್ಲಿ ಯಾವ್ದಾದ್ರು ಗರಿಕೆ ಇತ್ಯಾದಿಗಳು ಬೆಳೆದಿದೆಯಾ ಅನ್ನೋದನ್ನು ನೋಡಿ. ಇದೊಂದು ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ಹುಡುಕಿ ಸಿಗುತ್ತೆ. ಗರಿಕೆ ಇತ್ಯಾದಿಗಳು ಶುದ್ಧವಾಗಿರಬೇಕು ಅಂತ ಅಷ್ಟೇ ಹೊರತು, ಅದು ಯಾರಾದರೂ ಓಡಾಡಬಾರ್ದು, ಅವ್ರದ್ದು ಕಾಲು ತಾಗಿರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಸಿಗುತ್ತೆ. ಸ್ವಲ್ಪ ಹುಡುಕಿ ನೀವು, ಓಕೆನಾ. ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ಕೆಲವೊಂದು ಮನೆಗಳಲ್ಲಿ ಗಿಡ ಇತ್ಯಾದಿಗಳನ್ನ ಬೆಳೆಸಿರ್ತೀರಾ, ಆಟೋಮೆಟಿಕ್ಕಾಗಿ ಅದರಲ್ಲಿ ಒಂದು ಗರಿಕೆ ಬಂದಿರ್ತದೆ. ಆಟೋಮೆಟಿಕ್ಕಾಗಿ ನಾನು ಹೇಳ್ತಾ ಇರೋದು, ನಾವೇ ಬೆಳೆಸಬೇಕು ಅಂತಲ್ಲ, ಮನೆಗೆ ತಗೊಂಬಂದು ಆಮೇಲೆ ಬೆಳೆಸೋದಕ್ಕೆ ಹೋಗ್ಬೇಡಿ, ಆ ಥರ ಅಲ್ಲ, ಆಟೋಮೆಟಿಕ್ಕಾಗಿ ಬೆಳೆಸ್ತಾ ಇದೆ. ಇಲ್ಲ ಸರ್ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಹುಡ್ಕೊಳ್ಳಿ, ಆ ಗರಿಕೆಯ ಹುಲ್ಲುಗಳು ಬೆಳೆದಿರ್ತಾವಲ್ಲ, 2 ಹುಲ್ಲುಗಳನ್ನ ಸೇರಿಸಿ ಒಂದು ಗಂಟು ಹಾಕಿ, ನಾನು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ಆಗಲಿ. 2 ಹುಲ್ಲುಗಳು ತೆಗೆದುಬಿಟ್ಟು, ಆ ಎಲೆಗಳನ್ನ ತೆಗೆದುಬಿಟ್ಟು ಒಂದು ಗಂಟು ಹಾಕಿ. ಗಂಟೆ ಯಾಕೆ ಒಂದು ಹಾಕಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ಈ 1 ಗಂಟನ್ನು ಹಾಕಿ ನಿಮ್ಮಿಷ್ಟಕ್ಕೆ ನೀವು ಕೆಲಸಕ್ಕೆ ಹೋಗಿ. ಕೆಲಸ ನಿಮ್ದು ಏನಾದ್ರು ಸಕ್ಸಸ್ ಆಯಿತು, ಮುಗೀತು, ಈ ಕೆಲಸ ಆಯಿತು ಸರ್ ಇವತ್ತು ಅಂತ ಹೇಳಿದ್ರೆ, ಮತ್ತೆ ಅದೇ ಸ್ಥಳಕ್ಕೆ ನೀವು ಬಂದು ಈ ಗಂಟನ್ನು ಬಿಚ್ಚಬೇಕು. 2-3 ಗಂಟೆ ಹಾಕಿದ್ರೆ ಏನಾಗುತ್ತೆ ಅಲ್ವಾ, ಬಿಚ್ಚಬೇಕು, ಹರಿದಾಕಬಾರ್ದು, ಗೊತ್ತಾಯ್ತಾ, ಬಿಚ್ಚಬೇಕಾಗುತ್ತೆ. ಸೊ ಈ 1 ಗಂಟನ್ನು ಹಾಕೋದ್ರಿಂದ ಈ ಕೆಲಸ ಆಗುತ್ತಾ ಸರ್ ಅಂದರೆ, ಪ್ರಯತ್ನ ಇತ್ಯಾದಿಗಳನ್ನ ಪಟ್ಟು ನೋಡಿ. ಯಾಕಂದರೆ ತಂತ್ರ ಪರಿಹಾರಗಳು ವಿಚಿತ್ರವಾಗಿರ್ತವೆ, ಬಟ್ ಅದೇ ರೀತಿಯಲ್ಲಿ ಅದ್ಭುತ ಫಲವನ್ನು ನೀಡ್ತವೆ. ನಾವೇ ಆಶ್ಚರ್ಯ ಆಗಿರಬೇಕು, ಜಸ್ಟ್ ಇದು ಒಂದರಲ್ಲಿ ಕೆಲಸ ಆಯಿತಾ ಅಂದರೆ ಹೌದು, ಗೊತ್ತಾಯ್ತಲ್ವಾ. ಸೊ ಕರೆಕ್ಟಾಗಿರುವಂಥ ವಸ್ತುವನ್ನು ಹುಡುಕಿ, ಕರೆಕ್ಟಾಗಿರುವಂಥ ರೀತಿಯಲ್ಲಿ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಮಾಡಿದಾಗ ಸರಿಯಾದ ಫಲಿತಾಂಶವನ್ನು ಕೊಡುತ್ತೆ. ಮತ್ತು ನಂಬಿಕೆ ಮುಖ್ಯ. ಇಷ್ಟೆಲ್ಲ ಮಾಡಿದ್ದೀವಿ, ಅದರಲ್ಲೆಲ್ಲ ಆಗಿಲ್ಲ, ಇದರಲ್ಲೇನಾಗುತ್ತೆ, ಈ ಥರದ್ದೆಲ್ಲ ಕೆಲವ್ರಿಗೆ ಉಡಾಫೆಯ ಮಾತುಗಳು ಇತ್ಯಾದಿಗಳಿರ್ತವೆ. ಸೊ ಆ ಉಡಾಫೆ ಇತ್ಯಾದಿಗಳನ್ನು ತೋರಿಸ್ಬೇಡಿ. ಯಾಕಂದರೆ ಯಾವುದೋ ಒಂದು ಗರಿಕೆ ನಮ್ದು ಇಷ್ಟು ದೊಡ್ಡ ಕೆಲಸನ ಮಾಡಿಕೊಡುತ್ತಂದರೆ ಯಾಕೆ ಬಿಡಬೇಕು? ಮಾಡಿ ನೋಡಿದ್ರೆ ಏನಾಗುತ್ತೆ, ಹೋದರೆ ಏನಾಯಿತು, ಅಥವಾ ಈ ಕೆಲಸ ಆಗಿಲ್ಲ ಅಂದರೆ ಏನಾಯಿತು ಅಲ್ವಾ. ಸೊ ಪ್ರಯತ್ನ ಇತ್ಯಾದಿಗಳನ್ನ ಖಂಡಿತವಾಗ್ಲೂ ಪಡಿ. ಇದು ಕೆಲಸ ಮಾಡುವಂಥ ಒಂದು ಪರಿಹಾರ ಕ್ರಿಯೆ ಇತ್ಯಾದಿ ಆಗಿದೆ. ಸೊ ಪ್ರಯತ್ನ ಪಡಿ. ಯಾವುದೇ ಒಂದು ಕಾರ್ಯತಡೆ ಅಂದರೆ, ಸರ್ ಹೊಸದಾಗಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ಮಾಡಲ್ಲ ಸರ್ ಅಂದರೆ ಹಂಗಲ್ಲ. ಮಾಡ್ತಾ ಇರೋ ಕೆಲಸ ಯಾವುದೋ ರಿಪೀಟೆಡಾಗಿ ಮಾಡ್ತಾ ಇದ್ದೀನಿ, ಕೆಲಸ ಆಗ್ತಾಯಿಲ್ಲ. ಇವಾಗಿನವರೆಗೂ ಒಂದು 5-6 ಜನ ಹುಡುಗಿಯನ್ನ ನೋಡಿದ್ದೀನಿ, ಫಾರ್ ಎಕ್ಸಾಂಪಲ್, ಓಕೆ, ವಧುನ ನೋಡಿದ್ದೀನಿ, ಯಾವುದು ಸೆಟ್ ಆಗಿಲ್ಲ. 7ನೇದು ನೋಡೋಕೆ ಹೋಗ್ತೀನಿ, 8ನೇದು ನೋಡೋಕೆ ಹೋಗ್ತಾ ಇದ್ದೀನಿ, ಈ ಥರ ಇರ್ತಲ್ಲ. ರಿಪೀಟೆಡಾಗಿ ನಾನು ಮಾಡ್ತಾ ಇರೋವಂಥ ಕೆಲಸದಲ್ಲಿ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂದರೆ, ಅವರು ಈ ಪ್ರಯೋಗವನ್ನು ಮಾಡ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ.